ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಮಾಧವನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾಳೆ ಪ್ರಿಯಾ, ದಯವಿಟ್ಟು ನನಗೆ 1,10,000 ಕೊಡ್ತೀರಾ ಅಪ್ಪ ಅಮ್ಮನ ಸಾಲ ತೀರ್ಸೋಕೆ ಅಂತ. ಮಾಧವ ನಾನೆಲ್ಲಿಂದ ತರಲಿ ಅಂದಾಗ ಕಾಲಿಟ್ಕೊಂಡು ಬೇಡ್ಕೋತಾಳೆ, ಕೂಡ್ಕೋತಾಳೆ, ಕಣ್ಣೀರು ಹಾಕ್ತಾಳೆ. ಅದಕ್ಕೆ ನಿಜಕ್ಕೂ ಕೂಡ ಮಾಧವಂಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಏನು ಮಾಡಲಿ, ಎಲ್ಲಿಂದ ತರಲಿ ಅಂದಾಗ ಆಫೀಸಲ್ಲಿ ಅಡ್ವಾನ್ಸ್ ಕೇಳಿ, ಪ್ಲೀಸ್ ಅಟ್ಲೀಸ್ಟ್ 1,00,000 ತಂದುಕೊಡಿ ಅಂತ ಕೇಳಿದಾಗ ಸರಿ ಆಯಿತು ಪ್ರಯತ್ನ ಪಡ್ತೀನಿ ಅಂತ ಹೇಳಿದಾಗ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ, ಮನೆಯಲ್ಲಿ ಹೇಳಬೇಡಿ ಅಂತ ಹೇಳ್ತಾಳೆ. ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ನನಗೇನು ಮಾಡಲ್ಲ ಅಂತ ಮಾಧವ ಹೇಳೋದಕ್ಕೆ ಮೊದಲೇ ಒಂಥರ, ಈಗ ನಾನು ನಿಮ್ಮ ಹೆಂಡತಿ ಬಂದಿದ್ದೀನಿ, ಅಪ್ಪ ಅಮ್ಮನ ವಿಷಯಕ್ಕೆ ಹೆಲ್ಪ್ ಮಾಡಿದ್ರಿ ಅಂತ ಗೊತ್ತಾದರೆ ಅಪ್ಪ ಅಮ್ಮ ಇಲ್ಲಿಗೆ ಬಂದಾಗ ಅವ್ರಿಗೆ ಅವಮಾನ ಆಗಲ್ವಾ ಅಂದಾಗ ನೀನು ಹೇಳೋದು ಸರಿಯೇ, ಹೇಳೋದಿಲ್ಲ ಬಿಡು ಅಂತ ಹೇಳಿ ಮಾಧವ ಹೇಳ್ತಾರ. ನಂತರ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಅಪ್ಪಂಗೆ ಹೇಳ್ತಾರ. ನಂತರ ಮಾಧವ ಅಮ್ಮ ಎಲ್ಲಿ ಅಂತ ಅಪ್ಪನ ಕೇಳಿದ್ದಕ್ಕೆ ಅವಳು ಬಟ್ಟೆ ಒಣಗಾಕೋಕ್ಕೆ ಹೋಗಿದ್ದಾಳೆ. ಅವಳು ಬಂದಮೇಲೆ ನಾನು ತಿಳಿಸ್ತೀನಿ, ನೀನು ಹೊರಡು ಅಂತ ಕಳಿಸ್ಬಿಡ್ತಾರೆ. ಮೇಲ್ಗಡೆ ಅಮ್ಮು, ಮೀನಾ ಹಾಗೆ ಗಿರಿಜ ಎಲ್ಲ ಕೂಡ ಮಾತಾಡ್ತಾ ಬಟ್ಟೆ ಒಣಗಾಕ್ತಿರ್ತಾರೆ. ಮಾಧವ ಹೋಗೋದನ್ನು ನೋಡಿದೆ ಓಡಿ ಬರ್ತಾರೆ ಗಿರಿಜ. ಮಾಧವ ಮತ್ತು ಅಲ್ಲಿಂದ ಪ್ರಿಯಾ ಹೊರಟು ಬಿಡ್ತಾರೆ. ಇದರಿಂದ ಗಿರಿಜ ಅವ್ರಿಗೆ ಬೇಜಾರಾಗುತ್ತೆ. ನನ್ನ ಮಗ ಮದುವೆ ಆದಮೇಲೆ ಬದಲಾಗಿದ್ದಾನೆ, ಪ್ರಿಯಾ ಬಂದಮೇಲೆ ಬದಲಾಗ್ಬಿಡ್ತಾನೆ, ಎಂದೂ ನನಗೆ ಏನೂ ಹೇಳದೆ ಹೋದವನಲ್ಲ, ಇವತ್ತು ಹೋಗ್ಬಿಟ್ಟ ಅಂತ ಬೇಜಾರು ಮಾಡ್ಕೊಂಡಾಗ ಮೀನಾ ಆ ರೀತಿ ಏನಿಲ್ಲ, ನೀವಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಅವರು ಹೇಳ್ದೆ ಹೋಗಿರ್ತಾರೆ, ಬೇಜಾರು ಮಾಡ್ಕೋಬೇಡಿ ಅತ್ತೆ ಅಂತ ತಿಳಿಸ್ತಾರೆ. ತದನಂತರ ಇಲ್ಲಿ ಮನೆಯವರೆಲ್ಲರೂ ಕೂಡ ಸೇರಿರಬೇಕಿದ್ರೆ ಇಲ್ಲಿ ನಂದ ಅವರು ಕುಳಿತುಕೊಂಡು ಎಲ್ಲರ ಜೊತೆ ಮಾತನಾಡ್ತಿರ್ತಾರೆ. ಅದರ ನಡುವೆ ಮೀನಾ, ನಾನು ಟ್ರೈನಿಂಗ್ ಹೋಗಬೇಕಾಗಿದೆ ಮಾವ 2 ದಿನ ಅಂದಾಗ ಸರಿ ಆಯಿತು, ಒಬ್ಬಳೇ ಹೋಗ್ತಿದ್ಯಮ್ಮ ಅಂತ ಕೇಳಿದಕ್ಕೆ ಇಲ್ಲ ನಾನು ಒಬ್ಬಳೇ ಹೋಗ್ತಿಲ್ಲ, ಕೇಶವ ಕೂಡ ಅಂತ ಹೇಳ್ತಾರೆ, ಕೇಶವ ಕೂಡ ನಾನು ಹೋಗ್ತೀನಿ ಅಂತ ಹೇಳೋಕ್ಕೆ ಬರ್ತಾರೆ. ಅಷ್ಟರಲ್ಲಿ ವಲ್ಲಭ ಬಂದು ಅಪ್ಪ ತಗೊಳ್ಳಿ 6,500, ಇನ್ನು ಮುಂದೆ ನನ್ನ ಮತ್ತು ನನ್ನ ಹೆಂಡತಿ ಖರ್ಚಿಗೆ ನಾನೇ ಕೊಡ್ತೀನಿ, ಯಾರು ಕೂಡ ನನ್ನ ಹೆಂಡತಿಗೆ ಊಟ ಹಾಕಬೇಕಾಗಿಲ್ಲ ಅಂತ ಹೇಳಿದಾಗ ನಂದ ಅವ್ರಿಗೆ ಸಿಟ್ಟು ಬರುತ್ತೆ. ಪ್ರಿಯಾ ಇಬ್ಬರಿಗೆ ಎಷ್ಟಾಗುತ್ತೆ ಲೆಕ್ಕ ಹಾಕಮ್ಮ ಅಂದಾಗ ಮಾಧವ ಬೇಡ ಅಂತ ಪ್ರಿಯಾ ಹೇಳ್ತಾರೆ. ಆದರೆ ಪ್ರಿಯಾ ಮಾತ್ರ ಮಾವ ಹೇಳ್ತಿದ್ದಾರೆ ಲೆಕ್ಕ ಹಾಕ್ತೀನಿ ಅಂತ ಹೇಳಿ 8,500 ಆಗ್ಬೋದು ಅಂತಾರೆ. ಪ್ರಿಯಾ ನಡವಳಿಕೆ ಯಾರಿಗೂ ಕೂಡ ಇಷ್ಟ ಆಗೋದೇ ಇಲ್ಲ. ಆದರೆ ನಂದ ಅವರಂತೂ ಸಿಡಿದೆದ್ದು ಇನ್ನು ಮುಂದೆ 8,500 ಕೊಡಬೇಕು ಅಂದಾಗ ಮುಂದಿನ ತಿಂಗಳಿಂದ ಅಷ್ಟೇ ಕೊಡ್ತೀನಪ್ಪ ಅಂತ ವಲ್ಲಭ ಹೊರಟೋಗ್ಬಿಡ್ತಾರೆ. ಇದರಿಂದ ನಂದವರು ಕೂಡ ಸೆಟ್ ಮಾಡಿಕೊಂಡು ಹೋಗ್ತಾರೆ. ಇದರ ನಡುವೆ ಗಿರಿಜವರು ಹೋಗಿದ್ದೆ, ಯಾಕೆ ಮಗನೆ ಈ ರೀತಿ ಮಾಡಿದೆ ಅಂದಾಗ ಅಮ್ಮ ನೀನು ಈ ಜಾಗದಲ್ಲಿ ಇದ್ದಿದ್ರೆ ಇದೇ ರೀತಿ ಮಾಡ್ತಿದ್ದೆ ಅಮ್ಮ, ಅಮ್ಮು ನನ್ನ ಹೆಂಡ್ತಿನೇ ಅಲ್ವಾ, ಅವಳು ಬೇಜಾರಾದರೆ ನಂಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳಿ ಹೊರಟ್ಬಿಡ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡಂಥ ಅಮ್ಮು ಮತ್ತು ಗಿರಿಜಾಗೆ ಫುಲ್ ಖುಷಿ ಆಗಿಬಿಡುತ್ತೆ. ತದನಂತರ ಅಂಗಡಿಗೆ ಹೋದಂಥ ನಂದ ಅವರು ಕೋಪ ಮಾಡಿಕೊಂಡು ಸಿಟ್ಟು ಮಾಡ್ಕೊಂಡಿರ್ತಾರೆ, ವಲ್ಲಭ ಈ ರೀತಿ ಮಾಡ್ದ ಅಂತ. ಆದರೆ ತಾತ ನೀನು ಕೂಡ ಇಂಥದ್ದೇ ಸಂದರ್ಭ ಬಂದಾಗ ನೀನು ಹೀಗೆ ನಡ್ಕೊಂಡಿದ್ದೆ ಅಲ್ವಾ, ಅವನು ನಿನ್ನ ಮಗ ತಾನೆ, ನೀನು ಈ ಏಜಲ್ಲಿ ಇಷ್ಟು ಹಠವಾದಿಯಾಗಿದೆಯಾ, ಅವನು ಆ ಏಜಲ್ಲಿದ್ದಾನೆ, ಅವನು ಎಷ್ಟು ಹಠಮಾರಿ ಆಗಿರೋದಿಲ್ಲ ಅಂತ ಹೇಳಿ ತಾತ ನಂದ ಅವ್ರಿಗೆ ಅರ್ಥ ಮಾಡಿಸಿದಾಗ ನಂದ ಅವ್ರು ಕೂಡ ಹೌದು ಅವನು ನನ್ನ ಮಗ ವಲ್ಲಭ ಅಂತ ಹೇಳ್ತಾರೆ.